ಇಲ್ಲಿ ನಾವು ತಿಳ್ಕೊಳ್ಳೋಂಥದ್ದು ಏನು, ಈ ಒಟ್ಟಾರೆಯಾಗಿ ಕನ್ನಡಕ್ಕೆ ಅತಿ ಹೆಚ್ಚು ಏನಪ್ಪ ಸಹಜವಾಗಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ, ಅಪಪ್ರಚಾರ ಮಾಡಬಾರ್ದು ಅನ್ನುವಂಥ ಮಾತನ್ನು ಇಲ್ಲೇ ಬಿಳಿಮಲೆ ಅವರು ತಿಳಿಸಿದ್ದಾರೆ. ಇದರರ್ಥ ಬಿಳಿಮಲೆ ಅವರಿಗೆ ಇವತ್ತು ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ದಾರೆ, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ನಾವು ಅನ್ಬೋದು, ಇಲ್ಲಂತಲ್ಲ. ಆದರೆ ಇನ್ನು ಇದು ಹೇಳಿದ್ದು ಸರಿ ಆಯಿತು ತಪ್ಪು ಆಯಿತು ಪರೀಕ್ಷೆ ಮಾಡುವ ಕಾಲ ಬಿ ಜೆ ಪಿ ಮತ್ತು ಸಿ ಟಿ ರಿವ್ಯೂ ಅವರೆಲ್ಲ ಹೋಗಿ ಅದು ಹೌದಪ್ಪ ಸರಿ ಅದನ್ನು ತಪ್ಪು ಅದನ್ನು ಎನ್ಕ್ವೈರಿ ಮಾಡಿ ಸರಿ ಇದ್ದರೆ ಹೌದು ನಮಗೆ ತಪ್ಪು ಮಾಹಿತಿ ಬಂದದ ಅಂತ ಹೇಳ್ಬೇಕಾಗ್ತದೆ. ಇಲ್ಲಪ್ಪ ಅಂತಂದ್ರೆ ಸರಿ ಇರಲಿಲ್ಲ ಅಂತಂದ್ರೆ ಈಗ ನೀವು ಹೇಳಿದಂಥ ಮಾತುಗಳನ್ನ ಪ್ರತಿಭಟನಾ ರೂಪದಲ್ಲೇ ಮತ್ತ ರೂಪದಲ್ಲಿ ನೀವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯದ. ಯಾಕಂದ್ರೆ ಅದರ ಅರ್ಥ ಈ ಏನಪ್ಪ ಇದು ಹೇಳ್ಬೇಕಾದ ಮುಖ್ಯ ಉದ್ದೇಶ ಅಂದ್ರೆ ಸತ್ಯವನ್ನು ಹೇಳ್ರಿ. ಯಾಕಂದರೆ ಒಂದು ಪ್ರಚಾರ ಪ್ರಸಾರದ ಗಡಿಬಿಡಿಯಲ್ಲಿ ನೀವು ಏನಾದರೂ ಹೇಳ್ತಾ ಹೋದ್ರೆ ಅದಕ್ಕೆ ಕಾಂಗ್ರೆಸ್ ಸಹಿತ ಇವತ್ತು ಬದ್ದಾಗಿ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಬಂದು ನಿಂತದ್ದು ಅನ್ನೋದು. ಯಾಕಂದರೆ ಅಧಿಕಾರದಲ್ಲಿದ್ದಾರೆ ಅವರು, ಅಧಿಕಾರದಲ್ಲಿ ಇರೋದ್ರಿಂದಾಗಿ ಸಹಜವಾಗಿ ಮೀಡಿಯಾ ಅವ್ರ ಪರ ಇರ್ತದೆ, ಮತ್ತೊಂದು ಇರ್ತದೆ, ಮತ್ತು ನಿಮ್ದು ಇಂಥ ಆರೋಪಗಳು ಮಾಡಿದ್ದಾರೆ. ಯಾವುದೇ ಒಂದು ಬೇಸಿಕ್ ಇಲ್ಲದ ಕೇವಲ ಬಾಯಿ ಮಾತಿನ ಆರೋಪ ಮಾಡಿದ್ರೆ ಹೆಸರಿಗೆ ಯಾರು ಕೆಡೋದಪ್ಪ ಅಂದರೆ ಬಿ ಜೆ ಪಿ ಮತ್ತು ಅದರ ಯಾರ್ಯಾರು ಮಾತಾಡ್ತಾ ಅವ್ರದ್ದೆಲ್ಲ ಹೆಸರು ಕೆಡ್ತದೆ. ಅದಕ್ಕಾಗಿ ಸಿ ಟಿ ರಿವ್ಯೂ ಅಂತ ಪ್ರಾಜ್ಞರು ಇಂಥ ವಿಷಯಗಳಲ್ಲಿ ಇನ್ನಷ್ಟು ಪರಿಶೀಲನೆ ಮಾಡಿ ವಾಸ್ತವವಾಗಿ ಏನಾದರೂ ಹೇಳಿದರೆ ಭಾಳ ಉತ್ತಮ ಅಂತ ಹೇಳ್ತಾ, ಇದು ಇವತ್ತಿನ ಈ ಮಾತು ಕೋಮ ದ್ವೇಷ ಆಗ್ತದೋ ಮತ್ತೇನಾಗ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಸತ್ಯ ಯಾರು ಹೇಳಿದ್ದಾರೆ ಇದು ನೀವು ಪರೀಕ್ಷಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೊಂಡು ವಂದನೆಗಳು.